ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮಗೆ ವಿಶೇಷ ಮಾಹಿತಿಯನ್ನು ಈ ಅಡಿಕೆ ಗಿಡದ ಬಗ್ಗೆ ಹೇಳುತ್ತೇನೆ, ಕೇಳಿ. ಇದು 2022 ಆಗಸ್ಟಲ್ಲಿ ಈ ಸಸಿಯನ್ನು ನಾವು ನೆಟ್ಟಿದ್ದು. ಓಕೆ, ಅಡಿಕೆ ಗಿಡವು ಕೆಳಮಟ್ಟದಲ್ಲಿ ಫಸಲನ್ನು ಬಿಡಬೇಕೆಂದರೆ ಈ ರೀತಿಯ ಎಲೆ ಉದುರುವಿಕೆಯ ಕಂಟುಗಳು ಚಿಕ್ಕದಾಗಿ ಬರಬೇಕು. ಓಕೆ, ಆ ಚಿಕ್ಕದಾಗಿ ಬರಬೇಕೆಂದರೆ ಸರಿಯಾಗಿ ಗಾಳಿ ಬೆಳಕು ಎಲ್ಲವೂ ಮರಕ್ಕೆ ಬಿದ್ದಾಗ ಈ ರೀತಿಯಾಗಿ ಅಡಿಕೆ ಫಸಲು ಬರುತ್ತದೆ. ಓಕೆ, ಈಗ ನಾನು ಈ ಅಡಿಕೆ ಗಿಡದ ವಯಸ್ಸನ್ನು ಹೇಳಿದ್ದೇನೆ. ಸಸಿ ಉಣಿದೋಗ ಮುಂಚೆ 2 ವರ್ಷ ಅಂತ ತಿಳ್ಕೊಳ್ಳಿ. ಈಗ ಇದು 12ನೇ ಎಲೆ. 12ನೇ ಎಲೆಗೆ ಹುಸಿ ಹೊಂಬಾಳೆ ಹೊಡೆದಿದೆ. ಇದು 13ನೇ ಎಲೆಗೆ ಈಗ ಮತ್ತೊಂದು ಹುಸಿಯನ್ನು ಹೊಡೆಯುತ್ತಾ ಇದೆ. ಇದು ಬಂದರೆ ಮುಂದಿನ ವರ್ಷ ಪಕ್ಕ ಫಸಲು ಬರುತ್ತದೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನೀವು ಅಡಿಕೆ ಗಿಡಗಳಿಗೆ ಬಿಸಿಲು ಗಾಳಿ ಎಲ್ಲವೂ ಬೀಳುವಂತೆ ನೋಡಿಕೊಳ್ಳಿ. ಇದು ಈ ವರ್ಷ ಜನವರಿಯಲ್ಲಿ ಮಾತ್ರ ನಾವು ಈ ರೀತಿ ಸುಣ್ಣವನ್ನು ಬೆಳೆದಿದ್ದೇವೆ. ಇದು ನೋಡಿ, ನಾವು ಕಳೆದ ವರ್ಷ ಫಸಲಿಗೆ ಮರಕ್ಕೆ ಅಡಿಕೆ ಗರಿಯನ್ನು ಸುತ್ತಿದ್ದೆವು. ಓಕೆ, ಏನಾದರೂ ಬೆನ್ನು ಒಣಗಿದೆಯಾ ನೋಡಿ. ಈ ರೀತಿ ಅಡಿಕೆ ಗರಿಯನ್ನು ಕಟ್ಟಿದರೂ ಸಹ ಮರಗಳು ಖುಷಿಯಾಗಿ ಬೆಳೆಯುತ್ತವೆ, ಅಲ್ಲದೆ ಫಸಲನ್ನು ಕೊಡುತ್ತವೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ.